ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಹೆಲ್ತಿ ಆಗಿರೋಂಥ ರ್ಯಾಡಿಶ್ ಇಡ್ಲಿ, ಮೂಲಂಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೂಲಂಗಿ ಅಂದ ತಕ್ಷಣ ಎಲ್ಲರಿಗೂ ಅಪ್ಪ ಮೂಲಂಗಿಲ್ಲ ಇಡ್ಲಿನ ಅಂತ ಅಂತಿದ್ದೀರಾ ಅಲ್ವಾ? ಈ ಇಡ್ಲಿನ ಒಂದ್ಸಲ ಮಾಡಿಕೊಡಿ ನಿಮ್ಮ ಮನೆಯಲ್ಲಿ. ನೀವು ಮೂಲಂಗಿ ಉಪಯೋಗಿಸಿ ಮಾಡಿದ್ದೀರಾ ಅಂತ ಯಾರೂ ಹೇಳೋದೇ ಇಲ್ಲ. ಅಷ್ಟು ರುಚಿಯಾಗಿದೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಕ್ಕಿ ತರಿ ಅಂತ ಅಂದರೆ ಮಾಮೂಲಿ ನಾವು ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಆ ಅಕ್ಕಿಯಲ್ಲಿ ತರಿ ಮಾಡಿಸ್ಕೊಂಡಿರೋದು ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇದನ್ನು 1 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಇದರಲ್ಲಿ ಒಂಚೂರು ನೀರು ಇಲ್ಲದೆ ಹಾಗೆ ಹಿಂಡಿ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗಿಬೇಕು. ಆದಷ್ಟು ನೀರೆಲ್ಲ ಹಿಂಡಿ ತೆಗ್ದಿದ್ದೀನಿ. ಇವಾಗ ಮೇಯ್ನ್ ಐಟಮು ಮೂಲಂಗಿ ತುರಿ. ಯಾವ ಕಪ್ ಮೆಷರ್ಮೆಂಟಲ್ಲಿ ನೀವು ಅಕ್ಕಿ ತರಿ ತೊಗೊಂಡಿರ್ತೀರೋ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪು ಅಥವಾ 3/4 ಕಪ್ ಅಷ್ಟು ಕೂಡ ನೀವು ಇದನ್ನು ತಗೋಬೋದು, ಮೂಲಂಗಿ ತುರಿನ. ಇವಾಗ 1 ಮೀಡಿಯಮ್ ಸೈಜು ಈರುಳ್ಳಿ, 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು 2 ಖಾರ ಇರೋವಂಥ ಹಸಿಮೆಣಸಿನ್ಕಾಯಿ, ಸಣ್ಣ ಕಟ್ ಮಾಡ್ಕೊಂಡಿರೋವಂಥ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಅರ್ಧ ಕಪ್ ಅಷ್ಟು ಮೊಸರು, ಆದಷ್ಟು ಗಟ್ಟಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ತಗೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಿಟ್ಟು ಯಾವ ಥರ ಇರಬೇಕು ಅಂದರೆ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು. ಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂಚೂರು ಏನು ನೀರು ಬೇಕಾಗಲ್ಲ, ನಾನು ಹಾಕ್ಕೊಂಡಿರೋವಂಥ ಕ್ವಾಂಟಿಟಿನೇ ಕರೆಕ್ಟಾಗಿದೆ. ಇವಾಗ ಇದನ್ನು ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಬಿಟ್ಟು ಅದರ ಒಳಗಡೆ ಇದನ್ನು ಹಾಕೊಳ್ಳೋಣ. ಮೊದಲು ಇಡ್ಲಿ ಪ್ಲೇಟ್ಸ್ಗಳಿಗೆ ಎಣ್ಣೆ ಹಾಕಿ ನಂತರ ನೋಡಿ ಒಂದು ಚಿಕ್ಕ ಸೌಟಲ್ಲಿ 1/4 ಸೌಟಷ್ಟು ಎಲ್ಲ ಈ ಬ್ಯಾಟರ್ನ ಆ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕ್ಕೊಂಡಿದ್ದೀನಿ. ಸೇಮ್ ಇಡ್ಲಿನ ನಾವು ಹೇಗೆ ಬೇಯಿಸ್ಕೊಳ್ತೀವಿ, 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ, ಆ ಥರ ಇಡ್ಲಿ ಬೇಯಿಸ್ಕೋಬೇಕು. ಇದನ್ನು ನೋಡಿ, ಸೇಮ್ ಇಡ್ಲಿ ಬೇಯಿಸಿದ ಹಾಗೆ ಬೇಯಿಸ್ಕೊಂಡಿದ್ದೀನಿ. 10ರಿಂದ 15 ನಿಮಿಷ. ಹಿಂಗೆ ಮುಟ್ಟು ನೋಡಿದ್ರೇ ನಿಮಗೆ ಗೊತ್ತಾಗಿದೆ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಇದನ್ನು ಇಮಿಡಿಯೇಟಾಗಿ ಬಿಸಿ ಇದರಲ್ಲೇ ತೆಗಿಯೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಟ್ಟು ನಂತರ ತೆಗಿಬೇಕು. ಇಲ್ಲ ಅಂತ ಅಂದರೆ ಬಿಸಿಲೇ ತೆಗಿಯೋಕ್ಕೆ ಹೋದರೆ ಇಡ್ಲಿ ಎಲ್ಲ ಮುರಿದೋಗ್ಬಿಡುತ್ತೆ. ಇಡ್ಲಿನೆಲ್ಲ ಪ್ಲೇಟಿಗೆ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ. 1 ಸ್ಪೂನ್ನ ನೀರೊಳಗೆ ಅದ್ದಿ ಇಡ್ಲಿನ ರಿಮೂವ್ ಮಾಡ್ಕೊಳ್ಳಿ. ಆವಾಗ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. 1 ಇಡ್ಲಿನ ನಿಮಗೆ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಾನು ಸೋಡಾ ಹಾಕಿಲ್ಲ, ಏನಿಲ್ಲ. ಹಿಂಗೆ ಮುರಿದ್ರೇ ಎಷ್ಟು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ. ಮೂಲಂಗಿನ ನಾವು ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಒಂದು ಚೂರು ಮೂಲಂಗಿ ಸ್ಮೆಲ್ ಇಲ್ಲ. ನೀವು ಮೂಲಂಗಿ ಹಾಕಿ ಮಾಡಿದ್ದೀರಾ ಅಂತ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗೋದು, ಇಲ್ಲ ಅಂದರೆ ಇದಕ್ಕೆ ಗೊತ್ತಾಗೋದೇ ಇಲ್ಲ ಮೂಲಂಗಿ ಇಡ್ಲಿ ಅಂತ ಅಂದ್ಬಿಟ್ಟು. ಇದನ್ನು ಖಾರವಾಗಿರೋ ಅಂಥ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಪಕ್ಕ ಬೆಣ್ಣೆ ಅಥವಾ ತುಪ್ಪ ಹಾಕಿ ಕಾಯಿ ಚಟ್ನಿ ಹಾಕಿ ಕೊಡಿ. ಮತ್ತೆ ಈ ಇಡ್ಲಿನ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳ್ತಾರೆ. ಹೆಲ್ತಿಯಾಗಿರೋ ಈ ಇಡ್ಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.